ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಪಾರ್ಲಿಮೆಂಟ್ ಕೆಲಸ ಮಾಡಿ ನಿಮಗೆ ಟಿಕೆಟ್ ಗ್ಯಾರಂಟಿ ಕೊಡ್ತೇನೆ ನನಗೆ ಅರ್ಥವಾಗಲಿಲ್ಲ. ಕೋಲಾರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಗೆ ಏನು ದಿವಾಳಿ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾನು ಕೋಲಾರ ಕಾಲಿಟ್ಟು ದಿವಸದಿಂದ ಶಕ್ತಿಯುತವಾಗಿ ನಾನು ತೊಡಗಿಸ್ಕೊಂಡು ಬೆಳೆಸಿದ್ದೇನೆ. ಅದರಲ್ಲಿ ಎರಡು ಮಾತಿಲ್ಲ. ಇಂಥ ಒಬ್ಬ ಪ್ರಬಲ ಅಭ್ಯರ್ಥಿ ಇದ್ದಾಗಲೂ ಸಹ ಹೊರಗಡೆಯಿಂದ ಇಂಪೋರ್ಟ್ ಮಾಡಿಕೊಂಡು 6 ತಿಂಗಳಿಂದ ಅಷ್ಟೇ ಇಂಪೋರ್ಟ್ ಮಾಡಿಕೊಂಡು ಹಾಕುವಂಥ ಅಗತ್ಯ BJPಗೆ ಇರಲಿಲ್ಲ. ಹಾಕಿದ್ದಾರೆ. ಆದರೆ ಜನ ನಿರೀಕ್ಷಿಸ್ತಾ ಇದ್ದಿದ್ದು ವೀರಯ್ಯ ಈ ಸಾರಿ ಅಭ್ಯರ್ಥಿ ಆಗ್ತಾರೆ ಅನುಕಂಪದ ಅಲೆ ಇತ್ತು. ಮೋದಿಯವರ ಹೆಸರಿತ್ತು. ನಾನು 20 ವರ್ಷಗಳಿಂದ ಈ ಜಿಲ್ಲೆಗೆ ಮಾಡಿದಂಥ ಕೆಲಸಗಳು ನಾನು ಬೆನ್ಗಿದ್ದು. ಆದರೆ ದುರದೃಷ್ಟ ಯಾವ ಲಾಬಿ ನಡೆದಿದೆಯೋ ಗೊತ್ತಿಲ್ಲ. ಬಟ್ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳ ಕೆಲಸ ಮಾಡಿವೆ. ಹಣದ ಕೆಲಸ ಕೂಡ ಆಗಿದೆ. ಸೊ ಹಾಗಾಗಿ ನಾನು ಟಿಕೆಟ್ ವಂಚಿತನಾಗಿದ್ದೇನೆ. ಇವತ್ತು 3 ಗಂಟೆವರೆಗೂ ಕಾಯ್ತಾ ಇದ್ದೆ ನಾನು. ಎಲ್ಲೋ ಒಂದು ಕಡೆ ನನಗೂ ಕೂಡ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ ಅಂಥೇಳಿ. ಆದರೆ ಅದು ಕೂಡ ಆಗಲಿಲ್ಲ. ಈಗ ತಾನೇ ಹೋಗಿ ಇಂಡಿಪೆಂಡೆಂಟಾಗಿ ಅರ್ಜಿಯನ್ನು ಸಲ್ಲಿಸಿ ನಾನು ಬಂದಿದ್ದೇನೆ. ಪಕ್ಷೇತರರಾಗಿ ಕಂಟೆಸ್ಟ್ ಮಾಡ್ತೇನೆ. ಕೋಲಾರ ಜನತೆಯ ಋಣ ತೀರಿಸಬೇಕಾಗಿದೆ. ಮುನಿಯಪ್ಪನ ಮನೆಗೆ ಕಳಿಸ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ಜನರ ನಿರೀಕ್ಷೆಗೆ ಅವರ ಪ್ರೋತ್ಸಾಹ ನೋಡಿ, ಉತ್ಸಾಹ ನೋಡಿ, ಅವರ ಬೆಂಬಲ ನೋಡಿ ನಾನು ಇವತ್ತು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಇಲ್ಲಿ ಚಿನ್ನಗಿಂತ ಹೆಚ್ಚಿಗೆ ನನ್ನ ಹೆಸರಿದೆ, ಮುಖಪರಿಚಯ ಇದೆ. ಮನೆಯಲ್ಲಿ ಇವತ್ತು ವೀರಯ್ಯ ಅಂದರೆ ಯಾರು ಅಂತ ಗೊತ್ತು. ನಾನು ಕೇವಲ ಒಂದು ಜಿಲ್ಲೆ ಅಥವಾ ಒಂದು ಪ್ರಾಂತ್ಯದ ನಾಯಕ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿ. ರಾಜ್ಯ ಕೂಡ ನಿರೀಕ್ಷಿಸಿತ್ತು ಈ ಸಾರಿ ವೀರಯ್ಯನಿಗೆ ನ್ಯಾಯ ದೊರಕುತ್ತೆ ಅಂತೇಳಿ. ಜಿಲ್ಲೆಯ ಜನತೆ ಕೂಡ ನಿರೀಕ್ಷಿಸಿದ್ರು ವೀರಯ್ಯನಿಗೆ ಮತ ಹಾಕಬೇಕು ಅಂಥೇಳಿ. ಆದರೆ ಅದರೆಲ್ಲ ವಿರೋಧದ ಮಧ್ಯೆ ಬೇರೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ನನಗಿರ್ತಕ್ಕಂಥ ಅನುಕಂಪ, ನಾನು ಪಕ್ಷೇತರವಾಗಿ ನಿಂತರೂ ಕೂಡ, ಚಿಹ್ನೆ ಹೊಸದಾದರೂ ಕೂಡ ಜನ ಅರ್ಥ ಮಾಡ್ಕೊಳ್ತಾರೆ, ನನ್ನ ಆಶೀರ್ವಾದ ಮಾಡ್ತಾರೆ. ನಂದು ಒಂದೇ ಗುರಿ, ಮುನಿಯಪ್ಪನವ್ರನ್ನ ಸೋಲಿಸಬೇಕು. ಆ ಸೋಲಿಸೋಕ್ಕೆ ಸೂಕ್ತ ಏಕೈಕ ಅಭ್ಯರ್ಥಿ ನಾನು. ಅದಕ್ಕಾಗಿ ಪಕ್ಷೇತರವಾಗಿ ನಾನು ಸ್ಪರ್ಧಿಸ್ತಾ ಇದ್ದೀನಿ. ನಮ್ಮ ನಾಯಕರು ಇದುವರೆಗೂ ಸಂಪರ್ಕ ಮಾಡಲಿಲ್ಲ, ಅಭ್ಯರ್ಥಿ ಕೂಡ ಸಂಪರ್ಕ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಆಸೆ ಅಮಿಷಕ್ಕೆ ಅಥವಾ ಭರವಸೆಗೆ ಬಗ್ಗೋನಲ್ಲ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ. ಚುನಾವಣೆಯಿಂದ ಹೋಗಲ್ಲ, ಚುನಾವಣೆಯಿಂದ ಹಿಂದೆ ಸರಿಯಲ್ಲ. ಚುನಾವಣೆ ಸ್ಪರ್ಧಿಸ್ತೇನೆ. ನಾನು ಈಗಾಗಲೇ ತಿಳಿಸಿದಾಗೆ ಜನ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪ ಮನೆಗೆ ಹೋಗ್ತಾರೆ. ಬರೀ ಮುನಿಯಪ್ಪನ ನಿಮ್ಮ ಪ್ರತಿಸ್ಪರ್ಧಿನ ಇಲ್ಲ ಮುನ್ಸ್ವಾಮಿ ಅವರು ಆಗ್ತಾರೆ? ಮುನ್ಸ್ವಾಮಿ ಅವರು ನನ್ನ ಪ್ರತಿಸ್ಪರ್ಧಿ ಅಲ್ವೇ ಅಲ್ಲ. ಮುನಿಯಪ್ಪ ಮಾತ್ರ ನನ್ನ ಪ್ರತಿಸ್ಪರ್ಧಿ. ಕಾರಣ 2 ಸಾರಿ ಅವ್ರನ್ನ ಸೋಲಿಸೋದ್ರಲ್ಲಿ ಕಡಿಮೆ ಅಂತರದ ಮತಗಳಿಂದ ಸೋತಿದ್ದೇನೆ. ಈ ಸಾರಿ ಅತ್ಯಂತ ಹೆಚ್ಚು ಮತಗಳಿದೆ. ಪಕ್ಷೇತರವಾದರೂ ಕೂಡ ಅವ್ರನ್ನ ಸೋಲಿಸುವ ಅವಕಾಶ ಇದೆ. ಅದಕ್ಕೆ ನಾನು ತಯಾರಿ ಕೊಡ್ತೀನಿ. ಬಿಜೆಪಿ ನಿಮ್ಮ ಇದು ಪ್ರತಿಸ್ಪರ್ಧಿ ಅಲ್ಲ? ಖಂಡಿತ ಹೇಳಿ. ಮುನಿಸ್ವಾಮಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ ರಾಷ್ಟ್ರೀಯ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ನನ್ನ ಪ್ರತಿಸ್ಪರ್ಧಿ ಮುನಿಯಪ್ಪ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತದಾರರಿಗೆ? ನಾನು ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. 2 ಸಾರಿ ನೀವು ನನಗೆ ಮತ ಹಾಕಿ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸುವ ಕರ್ತವ್ಯ ನಂದು. ಋಣ ತೀರಿಸಬೇಕು ಅಂದರೆ ನಾನು ಪಕ್ಷೇತರ ಆಗಿರಲಿ ಅಥವಾ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿರಲಿ, ನನಗೆ ಆಶೀರ್ವಾದ ಮಾಡಿ ನಿಮ್ಮ ಋಣ ತೀರಿಸೋ ಕೆಲಸ ಮಾಡ್ತೇನೆ. ಯಾವ ಜಿಲ್ಲೆ ಅಭಿವೃದ್ಧಿಯಿಂದ ವಂಚಿತವಾಗಿದೆಯೋ, ಮುನಿಯಪ್ಪನವರ 37 ಬಾರಿಯ ಆಡಳಿತದಲ್ಲಿ ಈ ಜಿಲ್ಲೆಗೆ ಸಿಗಬೇಕಾದಂಥ ಅಭಿವೃದ್ಧಿ ಕೆಲಸ ಸಿಗಲಿಲ್ಲವೋ ಅದನ್ನು ಮಾಡಿ 30 ವರ್ಷ ಮಾಡಿರ್ತಕ್ಕಂಥವ್ರು ಏನು ಮಾಡಿದ್ರು, ಕೇವಲ 5 ವರ್ಷಗಳಲ್ಲಿ ವೀರಯ್ಯ ಏನು ಮಾಡ್ತಾನೆ ಅನ್ನೋದನ್ನು ಜನರ ತೂಕ ಹಾಕುವ ರೀತಿಯಲ್ಲಿ ನಾನು ಅವ್ರನ್ನ ಪ್ರತಿನಿಧಿಸ್ತೇನೆ.